ಹಲೋ ಗೈಸ್, ವೆಲ್ಕಮ್ ಟು ದ ನ್ಯೂ ಬ್ಲಾಗ್. ಇವತ್ತು ಏನು ಅಂದರೆ ನಮ್ಮ ಅಜ್ಜಿ ನಿಮಗೆ ಯಾವ ಥರ ಪಲ್ಯ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ಹಳ್ಳಿ ಸ್ಟೈಲ್ ಇವತ್ತು. ಸೊ ನಮ್ಮ ಅಜ್ಜಿ ರೆಡಿ ಆಗಿಬಿಟ್ಟು ನೀರಿಗೆ ಹೋಗ್ತವ್ರೆ. ಸೊ ಇಲ್ಲೆಲ್ಲ ರೆಡಿ ಆಗ್ತಾ ಇದೆ, ರೊಟ್ಟಿ ಗಿಟ್ಟಿ ನೋಡಿ ಪಲ್ಯಗ. ಸೊ ಗೈಸ್, ಇವತ್ತು ನಮ್ಮ ಅಜ್ಜಿ ಪಲ್ಯ ಮಾಡ್ತಾರೆ. ಸೊ ನಿಮಗೆ ರೆಸಿಪಿ ತೋರಿಸ್ತೀನಿ, ಹಳ್ಳಿ ರೆಸಿಪಿ ಇವತ್ತು. ಆಲ್ರೆಡಿ ಫುಲ್ಲು ರೊಟ್ಟಿಗೆಲ್ಲ ಇದು ಮಾಡಿಕೊಂಡ್ಬಿಟ್ಟವ್ರೆ. ಇವತ್ತು ಅಡುಗೆದ್ದು ರೆಸಿಪಿ ತೋರಿಸ್ತೀವಿ, ಉತ್ತರ ಕರ್ನಾಟಕ ಸ್ಪೆಷಲ್ಲು. ಸೊ ಅವ್ರು ನೋಡಿ ಒಂದೇ ಟೈಮಲ್ಲಿ ಯಾವ್ಯಾವ ಪಲ್ಯ ಮಾಡ್ತವ್ರೆ. ಸೊ ಇವತ್ತು ರುಚಿ ರುಚಿಯಾದ ಅಡುಗೆನ ಇವತ್ತು ಟೇಸ್ಟ್ ಮಾಡೋಣ. ನಮ್ಮ ಅಜ್ಜಿ ರೊಟ್ಟಿ ಬೇಳೆ ಮಾಡ್ತವ್ರು ಇವತ್ತೇ ನಂದು ಲಾಸ್ಟು ನಮ್ಮೂರಲ್ಲಿ. ಸೊ ನಾಳೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು ಬೆಂಗಳೂರಿಗೆ. ಇವಾಗ ಅಜ್ಜಿ ರೆಸಿಪಿನ ತೋರಿಸ್ತಾರೆ, ಬನ್ನಿ ನಾವು ತೋರಿಸೋಣ. ಅಜ್ಜಿ ಏನೇನು ರೆಸಿಪಿ ಮಾಡ್ತಾರೆ ಇವಾಗ ನೋಡಿ. ಆಲ್ರೆಡಿ ಇದು ಕ್ಯಾಬೇಜ್ ಪಲ್ಯ ಮಾಡೋದಕ್ಕೆ ಇದೇನಂದರೆ ಡೊಣಗಾಯ, ಬೆಂಡೆಕಾಯಿ. ಇದು ಬೆಂಡೆಕಾಯಿ ಅಂತೆ. ಸೊ ವಾಯ್ಸ್ ಆಯಿಲ್ ಹಾಕೊತವ್ರೆ. ಅದೇನು ಬೇಳೆನಾ ಗೈಸ್? ಕ್ಯಾಬೇಜಿಗೆ ಬೇಳೆ ತೊಗೊತವ್ರೆ. ನೋಡಿ, ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಸ್ವಲ್ಪ ಕರಿಬೇವು ತೊಗೊಂಡಿದ್ದಾರೆ ಇದರಲ್ಲಿ. ಸೊ ಇವಾಗ ಆಯಿಲ್ನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡವ್ರೆ. ಸೊ ರೈಸ್ ಅದಕ್ಕೆ ಹಸಿ ಖಾರ ಹಾಕೊಂಡವ್ರೆ. ಮತ್ತು ಉಪ್ಪು, ಸೊ ರೈಸ್ ಇವಾಗ ಈರುಳ್ಳಿನ ಹಾಕ್ಕೊತವ್ರೆ. ಈರುಳ್ಳಿ ಟೊಮೆಟೊ ಎಲ್ಲ ಇಟ್ಕೊಂಡಿದ್ರಲ್ಲ, ಸೊ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತವ್ರೆ. ಇವಾಗ ಬೇಳೆ ಇಟ್ಕೊಂಡಿದ್ರಲ್ವಾ, ಆ ಬೇಳೆನ ಇವಾಗ ಇದಕ್ಕೆ ಹಾಕ್ಕೊತ ಇದೆ. ಸೊ ರೈಸ್ ಇವಾಗ ಅದು ಕ್ಯಾಬೇಜ್ ಇದೆಯಲ್ಲ, ಕ್ಯಾಬೇಜ್ನ ಹಾಕ್ಕೊಂಡ್ರು. ಈ ಪಲ್ಯನೂ ಹಾಕ್ಕೊಂಡ್ರು. ಸೊ ಒಂದೇ ಟೈಮಲ್ಲೇ 2 ಪಲ್ಯನೂ ರೆಡಿ ಮಾಡ್ಕೊತವ್ರೆ ಅಜ್ಜಿ.
ಇದು ಹುಳಿಗೆ ಹುಣಸೆಹಣ್ಣು ಹಾಕೊತಾ ಇದ್ದಾರೆ. ಬೆಂಡೆಕಾಯಿ ಬೆಂಡೆಕಾಯಿಗೆ ಹುಳಿ ಹಾಕೊತವ್ರೆ. ಹುಳಿ ಐಸ್ ಅಂದರೆ ಹುಣಸೆ ಹಣ್ಣಿಂದು ನೀರು. ಆತಿಲ್ಲ ರೆಡಿ ಆದ ಪಲ್ಯ. ಸೊ ಗೈಸ್, ಪಲ್ಯ ಆಲ್ರೆಡಿ ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಸ್ಪೀಡ್ ಆಗಿದ್ದಾರೆ ಅಜ್ಜಿ ಅಂತ ಹೇಳ್ಬಿಟ್ಟು ಒಂದೇ ಟೈಮಲ್ಲೇ 2 ಪಲ್ಯನ ಮಾಡಿಬಿಟ್ರು. ಸೊ ಇವಾಗ ಒಲೆಯಿಂದ ರೊಟ್ಟಿ ಮಾಡೋದು ನೋಡೋಣ ಬನ್ನಿ. ಇವಾಗ ಅದಕ್ಕೂ ಈ ಪಲ್ಯ ಆದಮೇಲೆ ಅದಕ್ಕೂ ಸಿದ್ಧತೆ ಇದೆ. ಸೊ ಏನು ಅಂದರೆ ಅಜ್ಜಿ ನೋಡಿ ಒಂದೇ ಟೈಮಲ್ಲಿ 2 ಪಲ್ಯ ಮಾಡಿಬಿಟ್ರು. ನಾವು ಒಂದು ಪಲ್ಯ ಮಾಡೋದಕ್ಕೇ ತೋರಿಸಿದ್ವಲ್ಲ ಮಾಮದು, ಒಂದು ಪಲ್ಯ ಮಾಡೋದಕ್ಕೆ ಇದನ್ನ ಹಾಕು ಅದನ್ನ ಹಾಕು ಅಂತ ಮಾಡಿ ಇದನ್ನು ಮಾಡು ಅಂತ ಹೇಳಾಯ್ತು. ಬಟ್ ಅಜ್ಜಿ ನೋಡಿ ಒಂದೇ ಟೈಮಲ್ಲೇ ಒಂದು 5 ನಿಮಿಷದಲ್ಲಿ ಪಲ್ಯ ಮಾಡಿ ಮುಗಿಸಾಕ್ಬಿಟ್ರು 2 ಪಲ್ಯನ. ಸೊ ಗೈಸ್, ಇವಾಗ ರೊಟ್ಟಿ ಮಾಡೋದು ತೋರಿಸ್ತೀನಿ. ರೊಟ್ಟಿ ಹಿಟ್ಟು ಕಲ್ತ್ರೆ ಅಜ್ಜಿ ಇವಾಗ ರೊಟ್ಟಿ ಹಿಟ್ಟನ್ನ ಕಲಿಸ್ಕೊಂತಾರೆ ಫಸ್ಟು. ರೊಟ್ಟಿ ಹಿಟ್ಟು ಇದು ಚಮಚನಾ? ಅಲ್ಲ ಹೊಟ್ಟೆ. ಸೊ ಗೈಸ್, ಅಜ್ಜಿ ಇವತ್ತು ರೊಟ್ಟಿ ಯಾವ ಥರ ಮಾಡ್ತಾರೆ, ಇದು ಪ್ಯೂರ್ UK ಸ್ಟೈಲ್ ರೊಟ್ಟಿ ಮಾಡೋದು ತೋರಿಸ್ತೀನಿ ನೋಡಿ. ಅಜ್ಜಿ ಯಾವ ಥರ ಅದನ್ನ ಸೊ ಗೈಸ್, ನೋಡಿದ್ರಲ್ಲ ಯಾವ ಥರ ಅದನ್ನ ಕಲಿಸ್ಕೊಂಡ್ರು ಅಂತ ಅಜ್ಜಿ. ಫುಲ್ ಅಷ್ಟೊಂದು ಹಿಟ್ಟನ್ನ ಇವಾಗ ಇಷ್ಟು ರೊಟ್ಟಿ ಅಂತ ಇಷ್ಟೊಂದು ಕಲಿಸ್ಕೊಂಡ್ರಲ್ಲ, ಇಷ್ಟೆಲ್ಲ ಯಾರು ತಿಂತಾರೆ ಅಂತ ನೀವು ಕೇಳ್ಬೋದು. ಬಟ್ ಏನು ಅಂದರೆ ಅದು ಒನ್ ಡೇ ಮತ್ತು 2 ಡೇಸಲ್ಲೇ ಫುಲ್ ಖಾಲಿ ಆಗ್ಬಿಟ್ಟಿರುತ್ತೆ ರೊಟ್ಟಿ ಫುಲ್ಲು. ಅಷ್ಟೊಂದು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ನೀವು. ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕ್ಬೇಕಾ? ಇದು ಇದು ನಾನು ಇದು ಬರಿಬೇಕಂದ್ರೆ ಎಕ್ಸಾಮ್, ಅದಕ್ಕೆ ಇದು ಬೇಕಂತ ನಂದು ಜಾತಿ ಪ್ರಮಾಣ ಪತ್ರದ ಜೆರಾಕ್ಸ್, ನಂದು ಆಧಾರ್ ಕಾರ್ಡ್ ಜೆರಾಕ್ಸ್, ಫೋಟೋ ಬೇಕಂತ. ಫೋಟೋ. ಸೊ ಗೈಸ್, ಅಜ್ಜಿ ಇಷ್ಟು ತೊಗೊಂಡ್ರು, ಇಷ್ಟು ಹಿಟ್ಟಲ್ಲಿ ಇಷ್ಟು ತೊಗೊಂಡು ಇವಾಗ ರೊಟ್ಟಿ ಯಾವ ಥರ ಮಾಡ್ತಾರೆ ನೋಡಿ. ಗೈಸ್ ನೋಡಿ, ಬಡಿದ ತಕ್ಷಣ ಯಾವ ಥರ ರೊಟ್ಟಿ ಯಾವ ಥರ ದೊಡ್ಡದಾಯಿತು. ಇವಾಗ ಒಲೆ ಮೇಲೆ ಹಾಕ್ತಾರೆ. ಎಲ್ಲ ಹುಡುಕಿದ್ದೇನೆ, ಬಂದು ಒಯ್ತೇನ ಯಾವಾಗ ಅದ ಒಟ್ಟ
ಮತ್ತೆ ತಿರುಗಾಡಿ ಎಲ್ಲಾನು ಸೊ ಗೈಸ್ ಇದಕ್ಕೆ ಆ ಬಟ್ಟೆಯಿಂದ ನೀರು ಹಚ್ತಾರೆ. ಆ ರೊಟ್ಟಿಗೆ ಅಂತ ಹೇಳ್ಬಿಟ್ಟು ಒಂದು ಬಟ್ಟೆ ಮಾಡಿರ್ತಾರೆ, ಅದಕ್ಕೆ ನೀರು ಹಚ್ತಾರೆ ನೋಡಿ. ಅಲ್ಲಿ ಆ ಥರ ಎಲ್ಲ ಬೇಯ್ದ ಮೇಲೆ ಸೊ ಗೈಸ್ ಫೈನಲ್ಲಾಗಿ ಈ ಥರ ರೊಟ್ಟಿ ಬರುತ್ತೆ. ನಿಮಗೆ ಇನ್ನೊಂದು ವಿಧ ತೋರಿಸ್ತಾರೆ ಅಜ್ಜಿ. ನಿಮಗೆ ರೊಟ್ಟಿ ಏನಾದರೂ ಬಡಿಯೋಕೆ ಏನಾದರೂ ತಟ್ಟೋಕೆ ಬರಲಿಲ್ಲ ಅಂದರೆ ಇನ್ನೊಂದು ತೋರಿಸ್ತಾರೆ ನೋಡಿ. ನೀವು ಚಪಾತಿ ಥರ ಲಟ್ಟಿಸ್ಕೊಳ್ಬೋದು, ತೋರಿಸ್ತಾರೆ ಇಲ್ಲಿ. ಸೊ ಇಷ್ಟೆಲ್ಲ ಮಾಡಿಕೊಂಡು ಆಮೇಲೆ ಚಪಾತಿ ಇರುತ್ತಲ್ಲ ಅದನ್ನ ರೊಟ್ಟಿ ಮಾಡ್ತಾರೆ ನೋಡಿ. ಇವಾಗ ತೊಗೊಂಡ್ರು ಇದರಿಂದ ಇವಾಗ ಚಪಾತಿ ಥರ ನಿಮ್ಮ ಸ್ಟೈಲಲ್ಲೇ ನೀವು ಮಾಡ್ಕೋಬೋದು. ಸೊ ಐಸ್ ಈ ಥರ ಮಾಡಿಕೊಂಡು ಡೈರೆಕ್ಟಾಗಿ ಎಲ್ಲಿ ಒಲೆ ಮೇಲೆ ಸುಟ್ಕೊಂಡು ಈ ಥರ ರೊಟ್ಟಿಯಾಗಿ ವಾಪಸ್ ಬರುತ್ತೆ. ಸೊ ಗೈಸ್ ರೊಟ್ಟಿದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ. ಸೊ ಇದೇ ಥರ UK ನೀವು ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ, ಮತ್ತು ಟ್ರೈ ಮಾಡಿದ ತಕ್ಷಣ ಯಾವ ಥರ ಬಂತು ಅಂತ ನೀವು ಟ್ರೈ ಮಾಡಿದ ತಕ್ಷಣ ಹೇಳಿ. ಸೊ ನಾವು ನೋಡ್ತೀವಿ ಕಮೆಂಟ್ ಬಾಕ್ಸ್, ನಿಮ್ಮ ಕಮೆಂಟ್ಸ್ ಎಲ್ಲ ಓದ್ತಾ ಇರ್ತೀವಿ. ಸೊ ಮರೀದೆ ಕಮೆಂಟಲ್ಲಿ ಟೈಪ್ ಮಾಡಿ ನೀವು ರೊಟ್ಟಿನ ಟ್ರೈ ಮಾಡಿದ್ರಿ ಅಂತ ಮನೇಲಿ, ಮತ್ತು ಆ ರೊಟ್ಟಿ ಜೊತೆ ಯಾವ ಪಲ್ಯ ಮಾಡಿದ್ರಿ ಅಂತಲೂ ನಮಗೆ ತಿಳಿಸಿ, ಆಯಿತಾ ಗೈಸ್. ಫೈನಲಿ ಅಜ್ಜಿ ಎಲ್ಲ ರೊಟ್ಟಿ ಮಾಡಿದ್ರು, ಎಲ್ಲ ಫೈನಲಾಗಿ ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿಲಿ. ಫುಲ್ಲು ಇಷ್ಟೊಂದು ರೊಟ್ಟಿ ಮಾಡಿದ್ರು, ಇಷ್ಟು ತನಕ ಕೂತ್ಕೊಂಡು ನಮ್ಮ ಅಜ್ಜಿ ಫುಲ್ಲು ಇಷ್ಟೊಂದು ರೊಟ್ಟಿ ಗೈಸ್ ನೋಡಿ. ಆಲ್ರೆಡಿ ಅದು ಹಿಟ್ಟೆಲ್ಲ ಖಾಲಿ ಆಯಿತು. ಸೊ ಇವಾಗ ಲಾಸ್ಟ್ ಫೈನಲ್ ಆಗಿರೋ ಒಂದು ರೊಟ್ಟಿ ಉಳಿದಿದೆ. ಇವತ್ತಿನ ಉತ್ತರ ಕರ್ನಾಟಕ ಸ್ಟೈಲು ರೊಟ್ಟಿ ಗೈಸ್. ಅಜ್ಜಿ ಒಬ್ಬರೇ ಕೂತ್ಕೊಂಡು ಅಷ್ಟೆಲ್ಲ ರೊಟ್ಟಿ ಮಾಡಿದ್ರು. ಸೊ ಏನು ಅಂದರೆ ಇವಾಗ ನಾನು ಕೂಡ ಸ್ನಾನ ಮಾಡಬೇಕು. ಸೊ ಇವಾಗ ಸ್ನಾನ ಮಾಡಿಬಿಟ್ಟು ಬರ್ತೀನಿ. ನಾನು ಜಾಗ ಮಾಡ್ತೀನಿ, ನಮ್ಮ ಅಜ್ಜಿ ನೋಡಿ ನೋಡು ಊಟ ನಾವು ಜಾಗ ಮಾಡಿ ತಿನ್ಬೇಕಿಲ್ಲ ಅಂದ್ರೆ ಹಂಗ ಆಗ್ಬಾರ್ದು. ರೊಟ್ಟಿ ಕಟ್ಕೊಂಡು ಇವ ಗೈಸ್ ಇದೆಲ್ಲ ಬೆಂಗಳೂರಿಗೆ ಕೊಡಕ್ಕಂತ ಅವು ಫಿಶ್ ತೊಗೊಂಡು ಹೋದ್ರ ಎಲ್ಲ ವಾಸನೆ ಬರ್ತಾವ ಬಸ್ನ್ಯಾಗ. ಪಲ್ಯ ಒಯ್ತೇನೆ ಟಮಾಟಿ ಕಾಯಿ ಕಟ್ತಾನೆ, ಸೌತೆಕಾಯಿ ಅಂತ ಹಾಕಿ ಹೀರಿಕಾಯಿ ಮನೆ ಅದಾವು ಏನು ಮಾಡ್ತಾವ ನೋಡ್ತಾನೆ. ಏನಂತ ಆಕೆಲ್ಲ ಹೇಳಿದ ಅದ್ರಾಗ ಇದ್ರಾಗ ಮೀನಾ ಅಂತೇಳಿ ತೋರಿಸ್ಕೊಡಿಲ್ಲ, ಹೇಳ್ತಾನಿಲ್ಲ ಇದ್ರಾಗ ಹೋಗ್ಬೇಕ ಅವನು. ಅವು ಈಗ ತೊಗೊಂಬಂದು ಫ್ರಿಜ್ನಾಗ ಇಟ್ಟಿದ್ವು. ನಾಳೆ ಮುಂಜಾನೆ ಹೋಗೋ ಮಟ ಅಂತಂದ್ರೆ ನಾಳೆ ಸಂಜಿಗೆ ಹುಕ್ಕಿನಿ, 9 ಗಂಟೆಗೆ ಹುಕ್ಕಿದಿ. ಬೆಂಡಿಕಾಯಿ ತಿನ್ನುವ ಬೆಂಡಿಕಾಯಿ ಬೇಡ ನಿಂಗೆ, ನೀನು ಹಂಗೆ ಹಾಕಾಕತ್ತೀಯ? ಹಾಂ ಅದೇ ನಾನು ಜಾಕ ಮಾಡ್ತೀನಿ ಅಂತಾನೆ. ಹಂಗಾರೆ ಗುಂಡಿ ತುಂಬ ಕಾಸು ಕೊಡ್ತೀನಿ. ಇವಾಗ ಜಾಕ ಮಾಡ್ತೀನಿ, ಅವ್ರು ಬೈತವ್ರೆ ಏನು ಜಾಕ ಮಾಡ್ತೀನಿ ಹಂಗೆ ತಿನ್ನು ಅಂತ. ಬಟ್ ಬೆಂಗಳೂರು ಸ್ಟೈಲ್ ಕಲ್ತು ಬಿಟ್ಟಿದ್ದೀನಿ. ಸೊ ಇವಾಗ ಮುಂದೆ ನೀರು ಇಟ್ಕೋಬೇಕು. ಜಲ್ದಿ ಆಲ್ರೆಡಿ ನೋಡಿ ಒಂದು ಬ್ಯಾರಲ್ ತುಂಬ ಹಾಕ್ಬಿಟ್ಟವ್ರೆ. ಫೈನಲಿ ಎಲ್ಲ ಸ್ನಾನ ಗಿನ ಮಾಡಾಯಿತು. ಸೊ ಇವಾಗ ಊಟ ಮಾಡೋಣ ಬನ್ನಿ. ಸೊ ಇವತ್ತು ರೊಟ್ಟಿ ಊಟ ಮಾಡೋಣ. ಇವಾಗ ರೊಟ್ಟಿ ಊಟ ಗೈಸ್ ನೋಡಿ, ಇವತ್ತಿಂದು ಊಟ ಫುಲ್ಲು ರೊಟ್ಟಿ ಮತ್ತು ಕ್ಯಾಬೇಜ್ ಪಲ್ಯ ಮತ್ತು ಉಪ್ಪಿನಕಾಯಿ ಬಾರ್ಸಾಕ್ಬಿಡೋದು ಇವತ್ತು. ಸೊ ಬನ್ನಿ ಬಾರ್ಸಾಕೋಣ ಫಸ್ಟು. ಇವಾಗ ಟಿ ವಿ ನೋಡಿಕೊಂಡು ಊಟ ಮಾಡೋದು. ಗೈಸ್ ಏನು ಅಂದರೆ ನಾನು ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ ಊರಿಂದ. ಸೊ
ನಮ್ಮ ಅಜ್ಜಿ ಆ ಕಾರಣಕ್ಕಾಗಿ ನೋಡಿ ಇಲ್ಲಿ ನಮಗೆ ಬೆಂಗಳೂರಿಗೆ ಸಂತೆ ಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಐಟಮ್ಸ್ನ ನಮಗೆ ಪಾರ್ಸಲ್ ಮಾಡ್ತಾವ್ರೆ ಇವಾಗ. ಸೊ ಏನು ಅಂದರೆ ಅಜ್ಜಿ ಕಾರ್ಡ್ ನೋಡಿ ಯಾವ ಥರ ಇರುತ್ತೆ ಅಂದರೆ ಅಲ್ಲಿ ಯಾರು ಕಷ್ಟ ಬೀಳಬಾರ್ದು, ಅಲ್ಲಿ ಸುಮ್ಮನೆ ಖರ್ಚು ಮಾಡ್ಕೊಂಡು ಏನಕ್ಕೆ ಅಡ್ಡಾಡ್ತಾರೆ ಇವರು ಅನ್ನೋ ಒಂದು ರೀಸನ್ಗಾಗಿ ಇಲ್ಲಿಂದನೇ ಅವ್ರ ಕಾಸಲ್ಲಿ ಖರ್ಚು ಮಾಡಿಕೊಂಡು ನಮಗೇನೇನು ಐಟಮ್ಸ್ ಬೇಕು ದಿನನಿತ್ಯ ಬಳಸೋ ಐಟಮ್ಸ್ನ ನಮಗೆ ಕೊಟ್ಟು ಕಳಿಸ್ತಾ ಇದ್ದಾರೆ. ಸೊ ಎಷ್ಟು ಪ್ರೀತಿ ಅಲ್ವಾ ಅಜ್ಜಿಗೆ. ಸೊ ಇದೇ ಒಂದು ರೀಸನ್ಗಾಗಿ ನಾವು ಅಜ್ಜಿ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀವಿ ಅಂದರೆ, ಸೊ ಅವರು ಇವಾಗ ಏನು ಅಂದರೆ ಒಂದು ಸಾರಿ ನಾವು ಊರಿಂದ ಬಂದ್ವಿ ಅಂದ್ಕೊಳ್ಳಿ, ಊರಿಂದ ಬಂದ್ವಿ ಅಂದ ತಕ್ಷಣವೇ ತುಂಬ ಪ್ರೀತಿಯಿಂದ ಮತ್ತು ಅವರು ಏನಾದರೂ ತಪ್ಪು ಮಾಡೋದಕ್ಕೆ ಬೈತಾರೆ, ಹಾಗಂತ ಇಲ್ಲ, ಬಟ್ ಏನು ಅಂದರೆ ತುಂಬ ಪ್ರೀತಿ ತೋರಿಸ್ತಾರೆ. ಸೊ ಇವಾಗ ಎಲ್ಲ ಬೆಂಗಳೂರಿಗೆ ನನಗೆ ಕೊಟ್ಟು ಕಳಿಸ್ತಾ ಇದ್ದಾರೆ. ಸೊ ಮನೆಗೆ ಇದೆಲ್ಲ ಕೊಟ್ಟು ಕಳಿಸ್ತಾ ಇದ್ದಾರೆ. ತೋರಿಸ್ತೀನಿ ನೋಡಿ ಯಾವ್ಯಾವ ಐಟಮ್ ಏನೇನು ಮಾಡ್ತಾರೆ ಅಂತ. ಇಲ್ಲಿ ಒಂದು ಸೆಕೆಂಡ್ ಅವ್ರು ಏನು ತೊಗೊಂಬರಕ್ಕೆ ಹೋಗಿದ್ದಾರೆ ನೋಡೋಣ. ರೈಸ್ ನೋಡಿ ಇಲ್ಲಿ ಎಲ್ಲ ಪಾರ್ಸಲ್ ಮಾಡ್ತಾವ್ರೆ ನಮಗೆ ಅಂತ. ಸೌತೆಕಾಯಿ ಮತ್ತು ಹೀರೆಕಾಯಿ ಮತ್ತು ಇಲ್ಲಿ ಟೊಮ್ಯಾಟೊ, ಇದು ಮೆಣಸಿನ್ಕಾಯಿ ಮತ್ತು ಇದೇನು ಡೊಣ್ಗಾಯಿ ನೋಡಿ ಎಲ್ಲ ಫುಲ್ ಐಟಮ್ಸು ಈ ಬ್ಯಾಗಿಗೆ ಇವಾಗ ಫುಲ್ ತುಂಬ್ತಾರೆ. ಗಾಯ್ಸ್ ಮತ್ತೆ ಏನೋ ಐಟಮ್ಸ್ ತೊಗೊಂಬಂದರು. ಸೊ ಅದು ಇಷ್ಟೊಂದು ಐಟಮ್ಸ್ ಮತ್ತೆ ನಮ್ಮ ಅಜ್ಜಿ ಇವತ್ತು ಮನೆಯೆಲ್ಲ ಖಾಲಿ ಮಾಡ್ತಾವಳೆ ಅವ್ರ ಮನೇಲಿರೋದು ನೋಡಿ. ಮತ್ತೆ ಒಂದು 4 ಐಟಮ್ಸ್ ತೊಗೊಂಬಂದ್ಬಿಟ್ಟು ನಮಗೆ ಕೊಡೋಕ್ಕೆ ರೆಡಿ ಆಗೋಗ್ತಾರೆ. ಸೊ ಗಾಯ್ಸ್ ಮತ್ತೆ ಇಷ್ಟೊಂದು ಐಟಮ್ ತೊಗೊಂಬಂದರು. ಬಟ್ ನಮ್ಮ ಅಜ್ಜಿ ಹುಡುಕಿ ಏನಂತ ತೊಗೊಂಬರುತ್ತವಳೆ ನೋಡಿ. ಹಾಂ ಇಲ್ಲ ಒಂದು ಸಾರಿ ಹತ್ತಿದ್ರೆ ತಿನ್ನಲ್ಲ ನಾನೇನು. ಅವೇನು ಹಿಡಿರ್ತವೆ. ಇವನೊಂದು ಚಿಲ್ಲ ಹಾಕ, ಒಂದು ಪ್ಲಾಸ್ಟಿಕ್ನಾಗ ಹಾಕು, ಎಲ್ಲ ಹಾಕಿ ಒಂದು ಸಾರಿ ಇದನ್ನು ಮಾಡಿ. ಹಾಂ ಗೈಸ್ ಇದು ಒಂದು ಇವಾಗ ಮನೇಲಿರೋ ಸಂತೆನ ನಮಗೆ ಅದು ಕಟ್ ಕಳಿಸ್ತಾರೆ ನೋಡಿ. ಹಾಂ ಗೈಸ್ ಇವಾಗ 2 kg ಬೆಲ್ಲ ಅಂದರೆ 2 kg ಬೆಲ್ಲನ ನಾವು ಮನೆಗೆ ಕಟ್ಕೊಂಡು ಹೋಗ್ಬೇಕು. ಇವಾಗ ಯಾರಿಗೋದಿಂದ ಇವಾಗ ಬೆಲ್ಲನ ಜಜ್ಬೇಕು. ಇವಾಗ ನೋಡಿ ಯಾವ ಥರ ಜಜ್ತೀನಿ ಅಂದರೆ. ಸೊ ಗೈಸ್ ನೋಡಿ ಇವಾಗ ಮನೆಯಲ್ಲಿ ನಮ್ಮ ಅಜ್ಜ ಏನು ಅಂದರೆ ಫುಲ್ ಅಲ್ಲಿ ಮಿಲ್ಲಿದೆ, ಅಲ್ಲಿಂದ ಅದೇನಾಗಲ್ಲ ಬಿಡು. ರೈಸ್ ಈ ಗಂಟು ಫುಲ್ಲು ಬೆಲ್ಲ ಕೊಟ್ಬಿಟ್ಟವ್ರೆ. ಇವಾಗ ಬೆಲ್ಲ ತೊಗೊಂಡು ಎಲ್ಲ ರೆಡಿ ಮಾಡಿಕೊಂಡು ಬೆಂಗಳೂರಿಗೆ ಬೆಳಿಗ್ಗೆನೇ ರೈಸ್ ನಾಳೆ ಬೆಂಗಳೂರಿಗೆ ಬರ್ತಾಯಿದ್ದೀನಿ. ಸೊ ಮುಂದಿನ ನೋಡಿದಲ್ಲಿ ಸಿಗೋಣ ಮತ್ತೆ. ಟಾಟಾ, ಬಾಯ್ ಬಾಯ್. ಅಷ್ಟೇ.